ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಹೊಕ್ಕಾಡಿಗೋಳಿ ಇದರ ವಾರ್ಷಿಕದ ಉತ್ಸವ ಹೇಳುವಂತಹ ಈ ಶುಭ ದಿನದ ಶುಭ ಗಳಿಗೆಯ ಶುಭ ಮುಹೂರ್ತದಲ್ಲಿ ಸುಹಾಸೀನರಾದಂತಹ ಎಲ್ಲರಿಗೂ ಕೂಡ ಶುಭ ಸಂಜೆಯ ಸವಿ ನಮನಗಳು. ಈಗಾಗಲೇ ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ನೀಡಿ ಆ ವ್ಯಕ್ತಿಗಳನ್ನು ಸಮಾಜದಲ್ಲಿ ಒಂದು ಶಕ್ತಿಯನ್ನಾಗಿ ರೂಪಿಸಿದ ಈ ಶಾಲೆಗೆ ಒಂದು ಬಾರಿ ಶಿರಸ ನಮನ ಅಂದುಕೊಂಡು ಇವತ್ತಿನ ಈ ವಾರ್ಷಿಕೋತ್ಸವದ ಕಾರ್ಯಕ್ರಮದ ವೇದಿಕೆಯಲ್ಲಿರತಕ್ಕಂತಹ ಅತ್ಯಂತ ಎತ್ತರದ ಮನೆತನದವರಾಗಿದ್ದುಕೊಂಡು ಆರಂಬೋಡಿ ಗ್ರಾಮದ ಅತ್ಯಂತ ಎತ್ತರದ ಹುದ್ದೆಯನ್ನು ಹೊಂದಿಕೊಂಡು ತನ್ನ ಎತ್ತರದ ವ್ಯಕ್ತಿತ್ವದಿಂದಲೇ ಸದಾ ಆರಂಬೋಡಿ ಗ್ರಾಮದ ಜನತೆಯ ಹೃದಯಕ್ಕೆ ಹತ್ತಿರವಾದವರು ನಮ್ಮ ಆರಂಬೋಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಆದಂತಹ ಪ್ರವೀಣ್ ಚಂದ್ರ ಜೈನ್ ಅವರು. ಶ್ರೀಯುತರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಇವರಿಗೆ ಶಾಲಾ ಶಿಕ್ಷಕಿ ಶ್ರೀಮತಿ ಸುಚಿತ್ರಾ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗುರಿ ಮುಟ್ಟಬೇಕಾದರೆ ಪಥವನ್ನು ಬದಲಾಯಿಸಬೇಕೇ ಹೊರತು ಗುರಿಯನ್ನಲ್ಲ. ಸಿಕ್ಕ ಅವಕಾಶಗಳನ್ನು ಮಿಸ್ ಮಾಡಿಕೊಳ್ಳಬಾರದು. ಅವಕಾಶ ಸಿಕ್ಕಾಗ ಅದನ್ನು ಆಕಾಶವಾಗಿ ಪರಿವರ್ತಿಸಿಕೊಳ್ಳಬೇಕು ಹೇಳಿ ಪ್ರೇರೇಪಣೆ ನೀಡುವುದರೊಂದಿಗೆ ರೋಟರಿ ಡಿಸ್ಟಿಕ್ನ ಅತ್ಯಂತ ಉನ್ನತ ಹುದ್ದೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಬಂದವರು ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್ನ ಪ್ರಸ್ತುತ ಅಧ್ಯಕ್ಷರು ಆದಂತಹ ಸುರೇಶ್ ಶೆಟ್ಟಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶಕ್ತಿ ಇದ್ದವನು ಯುದ್ಧ ಗೆಲ್ಲುತ್ತಾನೆ, ಯುಕ್ತಿ ಇದ್ದವನು ಮನಸ್ಸು ಗೆಲ್ಲುತ್ತಾನೆ, ತಾಳ್ಮೆ ಇದ್ದವನು ಪ್ರಪಂಚವನ್ನೇ ಗೆಲ್ಲುತ್ತಾನೆ ಹೇಳಿದ ರೀತಿಯಲ್ಲಿ ಶಕ್ತಿ ಯುಕ್ತಿಗಳನ್ನು ಉಪಯೋಗಿಸಿಕೊಂಡು ಅತ್ಯಂತ ಯಶಸ್ವಿ ಸಮಾಜಮುಖಿ ಕೆಲಸಗಳನ್ನು ಮಾಡುವುದರೊಂದಿಗೆ ರೋಟರಿ ಜಿಲ್ಲೆ 3181ನ ಇತಿಹಾಸದಲ್ಲಿ ಈಗಿನವರೆಗೆ ದ್ವಿಶತಕದಷ್ಟು ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಂತಹ ಸಿದ್ದಕಟ್ಟೆ ಕ್ಲಬ್ಬಿನ ಅಧ್ಯಕ್ಷರು ಆದಂತಹ ಶಿವಯ್ಯ SL ಇವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದ ಬಂಟ್ವಾಳ ಮಂಡಲದ ಕಾರ್ಯದರ್ಶಿಯಾಗಿದ್ದುಕೊಂಡು ರಾಯಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಜಿಲ್ಲಾ ಕಂಬಳ ಸಮಿತಿಯ ಉಪಾಧ್ಯಕ್ಷರಾಗಿದ್ದುಕೊಂಡು ಗತ ಇತಿಹಾಸಗಳ ಕಾಲದಿಂದಲೂ ಇತಿಹಾಸ ಪ್ರಸಿದ್ಧ ಹೇಳುವ ಹೊಕ್ಕಾಡಿ ಕೋಳಿ ಕಂಬಳದ ಅಧ್ಯಕ್ಷರು, ಯುವ ನಾಯಕರು, ಯುವಕರ ಕಣ್ಮಣಿಯಾದಂತಹ ರಶ್ಮಿತ್ ಶೆಟ್ಟಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಾಲಾ ಶಿಕ್ಷಕಿಯಾದ ಶ್ರೀಮತಿ ಶುಭವತಿ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಒಬ್ಬ ವ್ಯಕ್ತಿ ತನ್ನ ವೃತ್ತಿಯಲ್ಲಿ ಅಥವಾ ಪ್ರವೃತ್ತಿಯಲ್ಲಿ ಶಕ್ತಿ ಮೀರಿ ಕೆಲಸ ಮಾಡಿದರೆ ಅಂತಹ ವ್ಯಕ್ತಿಗಳನ್ನು ನಾವು ಸಮಾಜದಲ್ಲಿ ಲೆಜೆಂಡ್ ಎಂದು ಕರಿತೇವೆ. ಹಾಗೆ ತನ್ನ ವೃತ್ತಿಯಲ್ಲಿ ಲೆಜೆಂಡ್ ಹೇಳುವ ರೀತಿಯಲ್ಲಿ ಕಂಬಳದ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಸರು ಮತ್ತು ಛಾಪು ಮೂಡಿಸುವುದರೊಂದಿಗೆ ಬೆರಳೆಣಿಕೆಯ ದಿನದಲ್ಲಿ ಒಂದು ನೂತನವಾದ ಕಂಬಳವನ್ನು ಮಾಡಿಕೊಂಡು ಕಂಬಳದ ಕರೆಯನ್ನು ನಿರ್ಮಾಣ ಮಾಡಿಕೊಂಡು 1 ವರ್ಷದಲ್ಲಿ 3 ಯಶಸ್ವಿ ಕಂಬಳವನ್ನು ನಿಭಾಯಿಸಿಕೊಂಡು ಬಂದವರು ಸಂದೀಪ್ ಶೆಟ್ಟಿ ಅವರು. ಶ್ರೀಯುತರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಾಲಾ ಶಿಕ್ಷಕಿಯಾದ ಕುಮಾರಿ ಸುತೀಕ್ಷಾ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸುಲಭದಲ್ಲಿ ಗೆದ್ದರೆ ವಿಕ್ಟ್ರಿ, ಕಷ್ಟದಲ್ಲಿ ಗೆದ್ದರೆ ಹಿಸ್ಟ್ರಿ ಹೇಳುವ ರೀತಿಯಲ್ಲಿ ಸಿದ್ದಕಟ್ಟೆ CA ಬ್ಯಾಂಕಿನ ವಿಕ್ಟರಿಯನ್ನು ಮಾಡಿಕೊಂಡು ಅದೇ CA ಬ್ಯಾಂಕಿನ ಗದ್ದುಗೆಯ ಹುದ್ದೆಯಲ್ಲಿ ಇದ್ದುಕೊಂಡು ಹಿಸ್ಟ್ರಿಯನ್ನು ಮಾಡುವುದರೊಂದಿಗೆ ಒಂದು ವ್ಯವಸಾಯ ಬ್ಯಾಂಕ್ ಸಮಾಜಕ್ಕೆ ಯಾವ ರೀತಿ ಕೆಲಸ ಮಾಡಬಹುದು ಹೇಳುವುದನ್ನು ತೋರಿಸಿಕೊಟ್ಟಂತಹ ಪ್ರಭಾಕರ ಪ್ರಭು ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಾಮಾನ್ಯ ವ್ಯಕ್ತಿ ಅವಕಾಶಕ್ಕಾಗಿ ಕಾಯುತ್ತಾನೆ. ಕೆಲವರು ಅವಕಾಶವನ್ನು ಸೃಷ್ಟಿಸುತ್ತಾರೆ, ಇನ್ನು ಕೆಲವರು ಅವಕಾಶವನ್ನು ನಾವು ಬುದ್ಧಿವಂತರು ಅಂತ ಕಲಿತೇವೆ. ತನ್ನ ಅತ್ಯಂತ ಬುದ್ಧಿವಂತಿಕೆ ಮತ್ತು ಜಾಳ್ಮೆಯಿಂದಾಗಿ ಅತ್ಯಂತ ಯಶಸ್ವಿ ಕೆಲಸಗಳನ್ನು ಮಾಡಿಕೊಂಡು ಆರಂಬೋಡಿ ಗ್ರಾಮದಲ್ಲಿ ಅತ್ಯಂತ ಯಶಸ್ವಿ ಉದ್ಯಮಿಗಳು ಎನಿಸಿಕೊಂಡವರು ರಕ್ಷಣ್ ಮೆಲಂಟ್ ಅವರು. ಶ್ರೀಯುತರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ತಾಯಂದಿರ ಸಮಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಪ್ರಮೀಳಾ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೇಡು ಹೇಳಿದರೆ ತಿರುಗಿ ನಿಲ್ಲುವುದಲ್ಲ, ಬೆಳೆದು ನಿಲ್ಲುವುದು ಅಂತ ಹೇಳ್ತೇವೆ.
ಛಲ ಬಿಡದೆ ಛಲಗಾರನಂತೆ ಹೋರಾಡಿಕೊಂಡು ಶಿಕ್ಷಣದಲ್ಲಿ ಶಕ್ತಿ ಭಕ್ತಿಗಳನ್ನು ಉಪಯೋಗಿಸಿಕೊಂಡು ಜೀವನದಲ್ಲಿ ಏನಾದರೂ ಮಾಡಬೇಕು, ಮಾಡಿ ತೋರಿಸಬೇಕು ಹೇಳುವ ಸಾಧನೆಯನ್ನಿಟ್ಟುಕೊಂಡು 23 ರಾಷ್ಟ್ರಗಳಲ್ಲಿ ಸಂಚರಿಸಿಕೊಂಡು ಇವತ್ತು ಜಗತ್ತಿನ ಶ್ರೇಷ್ಠ ಟೆಕ್ನಾಲಜಿಗಳ ರಾಷ್ಟ್ರ ಹೇಳುವ ಜರ್ಮನಿಯಲ್ಲಿ ಸಾಫ್ಟ್ವೇರ್ ಪ್ರಾಜೆಕ್ಟ್ನ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿರುವವರು ನಿಶಿತ್ ಡಿ ಹಿಂಗಾಣಿಯವರು. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸದಾಶಿವ ಹುಲಿಮೇರ್ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ತಾಳ್ಮೆ ಸಿಂಹದ ತರ ಇರಬೇಕು, ಜಾಳ್ಮೆ ನರಿ ತರ ಇರಬೇಕು, ಬಲ ಆನೆ ತರ ಇರಬೇಕು, ಛಲ ಕೋಳಿ ತರ ಇರಬೇಕು, ವೇಗ ಚಿರತೆ ತರ ಇರಬೇಕು, SDMC ಸಮಿತಿಯ ಅಧ್ಯಕ್ಷರಂತೆ ದಿನೇಶ್ ಹುಲಿಮೇರ್ ತರ ಇರಬೇಕು. ಯಾಕೆಂತ ಹೇಳಿದ್ರೆ ಯಾವಾಗ ಈ ಶಾಲೆಯಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಗುತ್ತದೆ ಹೇಳುವುದರಿಂದ ಅಂದಿನಿಂದ ಇಂದಿನವರೆಗೆ ಮನೆಯ ಕೆಲಸಗಳೆಲ್ಲವನ್ನು ಬಿಟ್ಟು ಇದು ಶಾಲೆಯ ಪ್ರತಿಯೊಂದು ಕೆಲಸದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದೀರಿ. ಶ್ರೀಯುತ ದಿನೇಶ್ ಹುಲಿಮೇರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಉದಯ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗುಡಿಸಿದರೆ ಕಸ ಇರಬಾರದು, ಬಡಿಸಿದರೆ ಹಸಿವು ಇರಬಾರದು, ಮಾಡಿದ ಕೆಲಸದಲ್ಲಿ ಕಶ್ಮಳ ಇರಬಾರದು ಹೇಳಿ ಯೋಚನೆ ಮಾಡಿಕೊಂಡು ಈ ಶಾಲೆಯಲ್ಲಿ ಆಗುವ ಪ್ರತಿಯೊಂದು ಕೆಲಸದಲ್ಲೂ ಒಂದಿಂಚು ವ್ಯವಸ್ಥೆಗಳು ಅವ್ಯವಸ್ಥೆಯಾಗದೆ ನೋಡುವುದರೊಂದಿಗೆ ನಮ್ಮನ್ನು ಸದಾ ಬೆನ್ನು ತಟ್ಟಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿದವರು ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದಂತ ಶ್ರೀಮತಿ ಸುಮಿತ್ರಾ ಎಸ್. ಶ್ರೀಯುತರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ತಾಯಂದಿರ ಸಮಿತಿಯ ಸದಸ್ಯರಾದ ಶ್ರೀಮತಿ ಇಂದಿರಾ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮನೆಯಲ್ಲಿ ಉದಯಿಸುವ ಸೂರ್ಯ ಓಡುವ ಕುದುರೆಗಳನ್ನಿಟ್ಟುಕೊಂಡ ಕೂಡಲೇ ಮನೆಯಲ್ಲಿ ಕ್ರಿಯಾಶೀಲವಾಗಿರಲು ಸಾಧ್ಯವಿಲ್ಲ. ಸೂರ್ಯ ಉದಯಿಸುವುದಕ್ಕಿಂತಲೂ ಮೊದಲು ಏಳಬೇಕು, ಕುದುರೆಗಿಂತಲೂ ವೇಗವಾಗಿ ಯೋಚನೆ ಮಾಡಬೇಕು ಹೇಳುವ ರೀತಿಯಲ್ಲಿ ತಾನು ಸೇರಿದ ಸಂಸ್ಥೆ ಇರಬಹುದು, ಸಂಘ ಇರಬಹುದು, ಪ್ರತಿಯೊಂದರಲ್ಲಿಯೂ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡಿಕೊಂಡು ಬಂದವರು ಆರಂಬೋಡಿ ಗ್ರಾಮದ ಮಾಜಿ ಉಪಾಧ್ಯಕ್ಷರಾದಂಥ ಪ್ರಭಾಕರ್ ಹುಲಿಮೇರ್ ಅವರು. ಶ್ರೀಯುತರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ತಾಯಂದಿರ ಸಮಿತಿಯ ಸದಸ್ಯರಾದ ಶ್ರೀಮತಿ ಚಂದ್ರಿಕಾ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ರಾಷ್ಟ್ರೀಯ ಪಕ್ಷವೊಂದರಲ್ಲಿ ಅತ್ಯಂತ ನಿಷ್ಠೆಯಿಂದ ಕೆಲಸ ಮಾಡಿಕೊಂಡು ಬಂದವರು. ಇವತ್ತಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆದಂತಹ ಶ್ರೀಮತಿ ತೇಜಸ್ವಿನಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವೀಣಾ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಧ್ಯಾಪಕರುಗಳ ಸಾಲಿನಲ್ಲಿ ಅತ್ಯಂತ ಕ್ರಿಯಾಶೀಲ ಅಧ್ಯಾಪಕರೆನಿಸಿಕೊಂಡಂತ ರಾಜೇಶ್ ನೆಲ್ಯಾಡಿ ಅವರು ನಮ್ಮೊಟ್ಟಿಗಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀ ಹರೀಶ್ ಕಲ್ಲಬೆಟ್ಟಿ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ವ್ಯಕ್ತಿಯಾದಂತಹ ಜಗದೀಶ್ ನಮ್ಮೊಟ್ಟಿಗಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ವಸಂತಿ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ವಿದ್ಯಾರ್ಥಿಯಾದಂಥ ಈ ನಮ್ಮ ಕಾರ್ಯಕ್ರಮಕ್ಕೆ ಕೊಡುಗೆ ದಾನಿಯಾದಂಥ ಶ್ರೀಮತಿ ಶ್ವೇತಾ ಇದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ವಿನೋದ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಾಜಿ ಆರಂಬೋಡಿ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರು ಆದಂತಹ ರಮೇಶ್ ಮಂಜಿಲ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಅಕ್ಷತಾ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷರಾದಂತಹ ಸಂತೋಷ್ ಮಂಜಿಲ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ರಾಜೇಶ್ ಹುಲಿಮೇರ್ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆದ್ಮೇಲೆ ಜಗತ್ತಿನಲ್ಲಿ ಶ್ರೇಷ್ಠವಾದ ನಾದನ ಯಾವುದು ಅಂತ ಕೇಳಿದ್ರೆ ನಾವು ಕೊಳಲು ಅಂತ ಹೇಳ್ತೇವೆ. ಯಾಕೆಂತ ಹೇಳಿದ್ರೆ ಈ ಕೊಳಲನ್ನು ನಾವು ಬಿದಿರಿನಿಂದ ಮಾಡ್ತೇವೆ.
ಹಾಗೆ ಹೇಳಿ ಎಲ್ಲ ಬಿದಿರಿನಿಂದ ಕೊಳಲು ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಬಿದಿರಿನಿಂದ ದೋಣಿ ಮಾಡ್ತೇವೆ, ಕೆಲವೊಂದು ಬಿದಿರಿನಿಂದ ಏಣಿ ಮಾಡ್ತೇವೆ, ಕೆಲವೊಂದು ಬಿದಿರಿನಿಂದ ಮನೆ ಮಾಡ್ತೇವೆ, ಇನ್ನು ಕೆಲವು ಬಿದಿರಿನಿಂದ ಕಣಿ ಮಾಡ್ತೇವೆ. ಯಾವ ಶ್ರೇಷ್ಠವಾದ ಬಿದಿರಿನಿಂದ ಮಾತ್ರ ಕೊಳಲು ಮಾಡ್ಲಿಕ್ಕಾಗ್ತದೆ. ಹಾಗೆ ವಾರ್ಷಿಕೋತ್ಸವ ಮಾಡಬೇಕು ಅಂತ ಆದ್ರೆ ಎಲ್ಲ ಅಧ್ಯಾಪಕರುಗಳಿಂದ ಆಗುವುದಿಲ್ಲ. ಶ್ರೇಷ್ಠವಾದ ಅಧ್ಯಾಪಕರಿದ್ದ ಶಾಲೆಯಲ್ಲಿ ಮಾತ್ರ ವಾರ್ಷಿಕೋತ್ಸವ ಮಾಡ್ಲಿಕ್ಕಾಗ್ತದೆ. ಆದ್ದರಿಂದ ಈ ಶಾಲೆಯಲ್ಲಿ ಇರತಕ್ಕಂಥ ಎಲ್ಲ ಶ್ರೇಷ್ಠ ಅಧ್ಯಾಪಕರುಗಳಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಅಪ್ಪಟ ನಾರಿಯರ ತರ ಕೆಂಪು ದುಪ್ಪಟವನ್ನೊಟ್ಟುಕೊಂಡು ಮಠ ಮಧ್ಯಾಹ್ನದಿಂದ ರಾತ್ರಿಯವರೆಗೆ ಕೆಲಸ ಮಾಡಲು ಸಿದ್ಧರಾದಂತಹ ಎಲ್ಲ ತಾಯಂದಿರ ಸಮಿತಿಯವರಿಗೂ ಕೂಡ ನಾನು ಸ್ವಾಗತವನ್ನು ಹೇಳ್ತೇನೆ. ಮಾಡಿದ ಕೆಲಸದಲ್ಲಿ ಭಕ್ತಿ, ಮಾಡಿಸಿದ ಕೆಲಸದಲ್ಲಿ ಪ್ರೀತಿ, ಮಾಡಿ ತೋರಿಸಿದ ಕೆಲಸದಲ್ಲಿ ನೀತಿ ಇರುವ ತರ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಲು ಸಹಕಾರ ನೀಡಿದಂತಹ ಎಲ್ಲ ಪೋಷಕರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಕತ್ತೆಗಳ ಸಾಮ್ರಾಜ್ಯಕ್ಕೆ ರಾಜನಾಗುವುದಕ್ಕಿಂತಲೂ ಕುದುರೆಗಳ ಸಾಮ್ರಾಜ್ಯದಲ್ಲಿ ಸೈನಿಕನಾಗಿರುವುದೇ ಲೇಸು ಹೇಳುವ ತರ, ಕುದುರೆಗಳ ತರ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡಿದವರು ಈ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು. ಅವರೆಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಹೇಳುತ್ತಾ ಕಾರ್ಯಕ್ರಮದ ವೇದಿಕೆಯ ಮುಂಭಾಗದ ಎಡ ಮತ್ತು ಬಲಗಳಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಪ್ರೇಕ್ಷಕರು, ಪೋಷಕರು, ಶಿಕ್ಷಕರು, ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಧನ್ಯವಾದಗಳು.